ನಮಸ್ಕಾರ ಸ್ನೇಹಿತರೆ ನ್ಯೂಜಿಲೆಂಡ್ ವಿರುದ್ಧದ ಮೊದಲನೇ ಏಕದಿನ ಪಂದ್ಯದಲ್ಲಿ ಸೋಲು ಬಹುತೇಕ ಖಚಿತ ಅನಿಸಿತ್ತು. ಆದರೆ ಕೊನೆ ಓವರ್ಗೆ ಬರುವಷ್ಟರಲ್ಲಿ ಕಥೆಯೇ ಬದಲಾಗಿದೆ. ಈ ಗೆಲುವಿನ ಹಿಂದಿರೋ ನಿಜವಾದ ಹೀರೋ ಯಾರು ಮತ್ತು ಪಂದ್ಯ ಮುಗಿದ ಬಳಿಕ ರಾಹುಲ್ ರೋಹಿತ್ ಬಗ್ಗೆ ಹೇಳಿದ ಮಾತು ಯಾಕೆ ಎಲ್ಲರ ಗಮನ ಸೆಳೆದಿದೆ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ವಡೋದರದಲ್ಲಿ ನಡೆದ ಈ ಮೊದಲ ಏಕದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 300 ರನ್ ಕಲೆ ಹಾಕಿತ್ತು. ಡ್ಯಾರೆಲ್ ಮಿಚೆಲ್ ನಿಕೋಲಸ್ ಅವರು ಬ್ಯಾಟಿಂಗ್ ಕಿವೀಸ್ ತಂಡಕ್ಕೆ ಬಲ ನೀಡಿತು. ಇತ್ತ ಟೀಂ ಇಂಡಿಯಾದ ಪರವಾಗಿ ಸಿರಾಜ್, ಪ್ರಸಿದ್ಧ ಹಾಗೂ ಹರ್ಷಿತ್ ರಾಣಾ ಸಮಯಕ್ಕೆ ತಕ್ಕಂತೆ ವಿಕೆಟ್ ಪಡೆದರು. ಸ್ಕೋರ್ ಅನ್ನ ನಿಯಂತ್ರಣದಲ್ಲಿ ಇಟ್ಟರು. 101 ರನ್ಗಳ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾಗೆ ಆರಂಭ ಸುಲಭವಾಗಿರಲಿಲ್ಲ. ಅಂದ್ರೆ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಗಳನ್ನ ಹಿಡಿದು ನಿಲ್ಲಿಸಿದರು. ವಿರಾಟ್ ಕೊಹ್ಲಿಯ ಶಾಂತ ಹಾಗೂ ಲೆಕ್ಕಾಚಾರದ ಆಟ ತಂಡಕ್ಕೆ ಭರವಸೆ ನೀಡಿತು. ಆದ್ರೆ ಮಧ್ಯಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಬಿದ್ದಾಗ ಮ್ಯಾಚ್ ಮತ್ತೆ ಕೈ ತಪ್ಪುವ ಹಂತಕ್ಕೆ ಬಂತು. ಇಲ್ಲಿ ಪ್ರವೇಶಿಸಿದರು ರಾಹುಲ್. ಒತ್ತಡ ಸಮಯ, ರನ್ ರೇಟ್ ಏರುತ್ತಿತ್ತು. ಎದುರು ಅನುಭವಿ ಬೌಲರ್ಗಳು. ಆದ್ರೆ ರಾಹುಲ್ ಒಂದೇ ಒಂದು ತಪ್ಪು ಕೂಡ ಮಾಡಲಿಲ್ಲ. ಪ್ರತಿ ಬಾಲನ್ನ ಲೆಕ್ಕ ಹಾಕಿ ಆಡುತ್ತಾ ಜೊತೆಗೆ ಹರ್ಷಿತ್ ರಾಣಾ ಜೊತೆ ಸೇರಿ ಭಾರತವನ್ನ ಗೆಲುವಿನ ದಾರಿಗೆ ತಂದು ನಿಲ್ಲಿಸಿದರು. ಕೊನೆ ಓವರ್ನಲ್ಲಿ ಭಾರತಕ್ಕೆ ಬೇಕಿದ್ದ ರನ್ಗಳ ರಾಹುಲ್ ಬ್ಯಾಟ್ನಿಂದ ಸುಲಭವಾಗಿ ಬಂದವು. ಅಂತಿಮವಾಗಿ ಟೀಂ ಇಂಡಿಯಾ 4 ವಿಕೆಟ್ಗಳಿಂದ ರೋಚಕ ಜಯ ದಾಖಲಿಸಿತು. ಪಂದ್ಯ ಮುಗಿದ ಬಳಿಕ ಮಾತನಾಡಿದ ರಾಹುಲ್, ಒತ್ತಡದ ಸಮಯದಲ್ಲಿ ಸಿಚುವೇಶನ್ ಓದೋದು ಬಹಳ ಮುಖ್ಯ. ನಾನು ಸ್ಕೋರ್ ಬೋರ್ಡ್ ನೋಡದೆ ಕೊನೆವರೆಗೂ ಕ್ರೀಸ್ನಲ್ಲಿ ಉಳಿಯಬೇಕು ಅನ್ನೋದು ನನ್ನ ಗುರಿಯಾಗಿತ್ತು ಎಂದು ಹೇಳಿದರು. ಅದರ ಜೊತೆಗೆ ನಾಯಕ ರೋಹಿತ್ ಶರ್ಮಾ ಬಗ್ಗೆ ಮಾತನಾಡಿದ ರಾಹುಲ್, ರೋಹಿತ್ ನೀಡುವ ಸ್ವಾತಂತ್ರ್ಯ ಮತ್ತು ನಂಬಿಕೆ ಆಟಗಾರನಿಗೆ ಧೈರ್ಯ ಕೊಡುತ್ತದೆ. ಅದೇ ನನ್ನ ಆಟಕ್ಕೆ ಶಕ್ತಿಯಾಯಿತು ಎಂದು ಹೇಳುವ ಮೂಲಕ ನಾಯಕತ್ವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಸರಣಿಯಲ್ಲಿ ಮುನ್ನಡೆ ಸಾಧಿಸಿದ್ದು 2026ರ ಆರಂಭವನ್ನೇ ಗೆಲುವಿನೊಂದಿಗೆ ಶುರು ಮಾಡಿದೆ. ನಿಮಗೆ ಏನಷ್ಟು ಸ್ನೇಹಿತರೆ? ಈ ಪಂದ್ಯದಲ್ಲಿ ನಿಜವಾದ ಗೇಮ್ ಚೇಂಜರ್ ಯಾರು? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.